ನೀವು ಹೇಳೋದು ನಿಜಾನೇ. ಆಯಸ್ ಇದ್ದವ್ರಿಗೆ ಅದೃಷ್ಟ ಯೋಗ ಎರಡೂ ಇರಲ್ಲ. ಆದರೆ ಯೋಗ ಅದೃಷ್ಟ ಎರಡೂ ಇದ್ದವ್ರಿಗೆ ಆಯಸ್ ಇರಲ್ಲ. ಏನು ಮಾಡೋಕ್ಕತ್ತೆ ಹೇಳ್ರಿ. ನಂದೇ ತಪ್ಪು. ನನ್ನ ಮಗಳನ್ನ ನಾನು ಬರೀ ರೊಕ್ಕ ರೂಪಾಯಿ ಆಸ್ತಿ ಅಡುವೈತಾ ಇಲ್ಲ ಅಂತ ನೋಡಿದೆ, ಹುಡುಗ ಹೆಂಗದಾನಂತ ನಾನು ನೋಡಲಿಲ್ಲ. ಪಾಪ ನನ್ನ ಮಗಳು ಹೊರಗೆ ಬಂದು ನಿಂತು ಒಂದು ಅಕ್ಷರನೂ ಮಾತಾಡ್ಲಾರ್ದಂಥ ಮಗಳು. ಅಷ್ಟು ಚಲೋ ಮಗಳನ್ನ ದೇವ್ರು ಕೊಟ್ಬಿಟ್ಟಾನ. ಪಾಪ ಅಂಥ ಹುಡುಗಿನ ನಾನು ಹೋಗಿ ಅಂಥ ಒಂದು ಕಷ್ಟಕ್ಕೆ ದೂಡ್ಬಿಟ್ಟೆ. 1 ವರ್ಷ ಅನ್ನಕ್ಕಷ್ಟೇ, 1 ವರ್ಷನೂ ಅಷ್ಟು ನನ್ನ ಮಗಳ ಅರ್ಧಕ್ಕರ್ಧ ತವ್ರ ಮನೆಗೆ ಐತಿ. ಯಾಕಂದ್ರೆ ಅವನು ಕಿರಿಕಿರಿ, ಅವನ ಕಾಟ ತಡ್ಕೊಳಕ್ಕಾಗ್ಲಾರ್ದ ಕುಡಿದು ಬಂದು ಮಾಡೋ ಆಟ. ಅಯ್ಯೋ ನನ್ನ ಮಗಳು ದಿನಾ ತಗೊಂತ ಮನೆಗೆ ಬರೋದಿಲ್ಲ. ಇಲ್ಲೇ ವಾರಗಟ್ಲೆ ತಿಂಗಳಗಟ್ಲೆ ನಾವು ಇರಿಸ್ಕೊಂಡು ಸಮಾಧಾನ ಮಾಡಿ ಕಳ್ಸೋದು. ಬಂದು ನಾ ಇನ್ನೇನು ಮಾಡಲ್ಲ ಅಂತ ಕರ್ಕೊಂಡು ಹೋಗೋದು. ಮತ್ತೂ ಅದೇ ರಾಡಿ ಕಡಿಗೆ ಒಂದಿನ ನೆಗದ್ ಬಿದ್ದು ನೆಲ್ಲಿ ಕ್ಯಾಮರಾ ಆಯ್ಕೆ ಹೋದ. ಏನು ಮಾಡ್ತೀರಿ ಹೇಳ್ರಿ ನೋಡೋಣ. ಅಯ್ಯೋ ಅಣ್ಣ, ನಾವು ಅಷ್ಟೇ ನಮ್ಮ ಮಗಗೆ ಮದುವೆ ಮಾಡೋ ಹೊತ್ನಾಗ ಹುಡುಗಿಗೆ ಇಷ್ಟ ಐತೋ ಇಲ್ಲೋ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಕೇಳಕ್ಕೆ ಹೋಗ್ಲಿಲ್ರಿ. ನನ್ನ ಮಗನೂ ಓದಿ ಮುಗಿಸಿ ನೌಕರಿಗೆ ಹತ್ತಿದ್ದ, ಎಲ್ಲ ಚಲೋನೇ ಇತ್ತು. ಆಯ್ತು ಬಿಡು ಅಂತೇಳಿ ಕನ್ನೆ ನೋಡಿದ್ವಿ. ಅವನು ಇಷ್ಟ ಐತೆ ಅಂತ ಏನೋ ಕೇಳಿದ್ದಂತೆ ಹ್ಞೂ ಅಂದ್ಬಿಟ್ಟಾಳ. ಗಡಗಡ ಮದುವೆ ಮಾಡಿದ್ದ. ಆಮೇಲೆ ಇಲ್ಲ, ನಾನು ಪ್ರೀತಿ ಮಾಡಿದವನೇ ಬೇಕು, ನಂಗೆ ಅವನೇ ಬೇಕು ಅಂತ ಬಿಟ್ಬಿಟ್ಟು ಆಗ ಒಂದು 3-4 ತಿಂಗಳು ಇರಲಿಲ್ಲ, ಹಂಗೆ ಕಿತ್ಕೊಂಡು ಹೋಗೇ ಬಿಟ್ಲು. ಆಮೇಲೆ ಡೈವರ್ ಸಿಗ್ಬಿದ್ದು. ಆ ಟೈಮ್ ಕೊಟ್ಟು ಎಲ್ಲ ಆಗಮಟ್ಟ 1 ವರ್ಷ ಹಿಡಿತು. ಏನು ಮಾಡ್ತೀರಿ ಹೇಳ್ರಿ ನೋಡೋಣ. ನಮಗೆಲ್ಲ ಮನ್ಯಾಗ ಕಾಂದಾನಿಗಳ್ದಾಗ ನಗಪಾಟ್ಲು ಬಾಳೆ, ಅದೇಂತರ ನಗರ ಮುಂದೆ ಮುಗುರ್ಸಿ ಬಿದ್ದಂಗೆ ಆತು ನಮ್ಮ ಬಾಳೆ. ಹಿಂಗೆ ನೋಡ್ರಿ. ಈಗ ಅದೆಲ್ಲ ಆಗಿದ್ದಾಗ ಹೋತ ಬಿಡ್ರಿ, ಹೋಲತ್ತಾಗ ಹುಡುಗಿ ಕರೆಸ್ರಿ. ಹಾಂ ಏನದಳಪ್ಪ, ಯಶೋದ ಕರ್ಕೊಂಬರವ, ಆಕಿನ ಕರ್ಕೊಂಬ. ಈಕಿ ನಮ್ಮ ಅಕ್ಕ ರೀ, ಭಾಳ ಒಳ್ಳೆ ಸ್ವಭಾವ, ಯಾರಿಗೂ ಏನು ಅನ್ನಂಗಿಲ್ಲ, ಬೈಯಂಗಿಲ್ಲ. ಏನು ಆಕೆ ಮೇಲೆ ಭಾಳ ಪ್ರೀತಿಯಿಂದ ನೋಡ್ಕೋಬೇಕು ಅಷ್ಟೇ. ಆಕೆಗೆ ಅದೊಂದು ಭಾಳ ಇತ್ತಿಲ್ಲಾಗ, ನನ್ನೆಲ್ಲರೂ ಪ್ರೀತಿ ಮಾಡ್ಬೇಕು, ನನ್ನೆಲ್ಲರೂ ಚಲೋ ನೋಡ್ಕೋಬೇಕು ಅಂತೇಳಿ. ಹಂಗಂತ ಆಕಿನೂ ಮತ್ತು ಮಂದಿನ ಚಲೋ ನೋಡ್ಕೋತಾಳ, ಆಕಿನೂ ಪ್ರೀತಿಯಿಂದ ಇರ್ತಾಳ. ಮತ್ತು ಹಂಗೆ ತಿಳ್ಕೊಬೇಡ್ರಿ. ಚಂದದಾಳಲ್ಲವ, ಅಂದವಾಗದಾಳ, ಎಷ್ಟು ಹೇಳಿ ಮಾಡಿಸ್ದಂಗೆ ಐತಿ. ನಮಗಂತೂ ಹುಡುಗಿ ಒಪ್ಪಿಗೆ ಆದ್ಲರಿಪ್ಪ. ಫೋನ್ ಹಚ್ಚಿ ಹೇಳ್ತೇವೆ ಮಾಡ್ತೇವೆ, ಇದೆಲ್ಲ ಬೇಡ. ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸ್ಬಿಡೋಣಂತೆ. ಸರಿ, ಹಂಗಾರ ನಿಮಗೆ ಒಪ್ಪಿಗೆ ಆತಲ್ರಿ? ನಮಗೆ ಒಪ್ಪಿಗೆ ಐತಿ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಗಂದ್ರೆ ಹುಡುಗಿ ಇಷ್ಟ ಆಗ್ಯಾಳ. ನೀವೇ ಹೇಳಾಕತ್ತೀರಿ, ಹುಡುಗನೊಂದು ಮಾತು ಕೇಳೋಣ ಅಂತ. ಈಗಾಗಲೇ ನಂಗೆ ಒಂದ್ಸಲ ಈ ವಿಷಯಕ್ಕೆ ಪೆಟ್ಟು ಬಿದ್ದೈತಿ. ನನಗೆ ಹುಡುಗಿ ಒಪ್ಪಿಗೆ ಅದಾಳ. ಆದ್ರೆ ನಾನು ನೇರ ನಿಮ್ಮಿದ್ರಿಗೆ ಕೇಳ್ತೀನಿ, ನಿಮಗೆ ನಾನು ಇಷ್ಟ ಆದಿನ ಇಲ್ಲ ಅಂದರೆ ನೇರವಾಗಿ ಹೇಳ್ರಿ, ನನಗೇನೂ ಅಭ್ಯಂತರ ಇಲ್ಲ. ಮತ್ತು ಬೇರೆ ಹುಡುಗನ ನೋಡಕ್ಕೆ ಬರ್ತೈತಿ ನಿಮ್ಗೆ. ಅದನ್ನು ಬಿಟ್ಟು ಇಷ್ಟ ಐತಿ ಅಂತ ಹೇಳಬೇಡ್ರಿ, ಎಲ್ಲ ಹೇಳಿ ಮತ್ತು ಆಮೇಲೆ ಬೇರೆ ಏನು ನಿರ್ಧಾರ ಮಾಡಬೇಡ್ರಿ ಅಂತ ಅಷ್ಟೇ. ನನಗೂ ಒಪ್ಪಿಗೆ ಐತಿ. ನಾನು ಯಾರು ಬಲವಂತಕ್ಕೂ ಹೇಳಕತ್ತಿಲ್ಲ, ನನಗೂ ಒಪ್ಪಿಗೆ ಐತಿ. ಸರಿ, ಹಾಗಾದ್ರೆ ಒಂದು ಒಳ್ಳೆ ದಿನ ನೋಡಿ ಮದ್ವೆ ಮಾತುಕತೆ ನಡೆಸ್ಬೋದು. ಮುಂದಿನ ನಿಮಗೆ ಬಿಟ್ಟಿದ್ದ. ಸರಿ, ಹಂಗಾರೆ ನಾವು ಹುಡುಗನ ಜಾತಕ ಮತ್ತು ಹುಡುಗಿ ಜಾತಕ ಎರಡನ್ನೂ ಕೇಳಿಸಿ ಒಂದು ಒಳ್ಳೆ ಮುಹೂರ್ತ ನೋಡಿ ನಿಮಗೆ ತಿಳಿಸ್ತೀನಿ. ನಾವೇನು ಹೋಗ್ಬರ್ತೀವಿ. ಸರಿ, ಆಯ್ತು, ಹಂಗಾರೆ ಹಂಗೆ ಮಾಡಿರಿ. ನೀವು ಹೇಳಿ ಕಳಿಸ್ರಿ. ಅಂತೂ ಇಂತೂ ಒಂದು ಒಳ್ಳೆ ಕಡೆ ಸಂಬಂಧನೇ ಗೊತ್ತಾದಂಗೆ ಆತು. ಏನಂತಿ ಶಾಂತ? ನಿಂಗೆ ಒಪ್ಪಿಗೆ ಐತಲ್ಲ? ಓ, ನಂಗಂತೂ ಒಪ್ಪಿಗೆ ಐತಪ್ಪ. ಅಪ್ಪ, ಹುಡುಗನ್ ನೋಡಿದಲ್ಲ, ನಿಂಗೆ ಹೆಂಗೆ ಅನಿಸ್ತು? ಚಲೋ ಅದಾನ ಅಂತ ಅನಿಸ್ತಲ್ಲ? ಹಂಗೆ ಸಂಪನ್ನ ಅದಾನಪ್ಪ. ತಾಯಿ ತಂದಿ ಮಾತು ಕೇಳ್ತಾನ. ಆಮೇಲೆ ನೋಡಾಕ ಗೊತ್ತಾಕತಿ. ಈಗ ಒಂದ್ಸಲ ಈ ಮದ್ವೆ ವಿಚಾರದಾಗ ಪೆಟ್ಟು ಬಿದ್ದಿದ್ದಕ್ಕೆ ನನಗನ್ನಿಸ್ತೈತಿ ಹುಡುಗ ಭಾಳ ತಿಳುವಳಿಕಸ್ತ ಅಂತ. ನಿಂಗೇನು ಹೆಂಗೆ ಅನ್ನಿಸ್ತು? ಹೌದಿಲ್ಲ? ಮಾಡ್ಬೋದು ಅಲ್ಲ? ಅಯ್ಯೋ ಅತ್ತಿಯರ, ಈ ವಿಚಾರವಾಗಿ ನೀವು ಯೋಚನೆನೇ ಮಾಡಬೇಡ್ರಿ. ಒಳ್ಳೆ ಸಂಬಂಧ ಕಣ್ಣು ಮುಚ್ಚಿ ಮದುವೆ ಮಾಡಿರಿ. ಒಳ್ಳೆ ರೀತಿ ಒಳಗೆ ಆಕೈತಿ. ಬೇಕಾದ್ರೆ ನೋಡ್ರಿ ನೀವು, ಮದುವೆ ಆದಮೇಲೆ ನಮ್ಮ ಸವಿತಾ ಎಷ್ಟು ಖುಷಿಯಾಗಿರ್ತಾಳ ಅಂತ ನಿಮ್ಗೆ ಗೊತ್ತಾಕೈತಿ. ಏನು ತೊಂದರೆ ಇಲ್ಲಪ್ಪ. ಪಾಪ ನಂಗೆ ಬಂದ ತಕ್ಷಣ ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು. ನನ್ನ ಜೋಡಿನ ನೋಡಿದ್ರಲ್ಲ ನೀವು. ನಾವೇನು ಅಷ್ಟು ಕಾಸಾಕಾಸಿ ಸಂಬಂಧ ಏನಲ್ಲ, ಸ್ವಲ್ಪ ಗೊತ್ತಿದ್ದಾರಷ್ಟೇ. ಅಂದರೆ ಈ ದೂರದ ಸಂಬಂಧ ಅಂತ. ಆದರೂ ಪಾಪ ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು ಅಂತೇಳಿ. ಹಾಂ, ಹ್ಞೂನವ. ಹೆಂಗೆ ಒಟ್ಟು ನನ್ನ ಮಗಳೊಂದು ಖುಷಿಯಾಗಿದ್ರೆ ಅಷ್ಟೇ ಸಾಕು. ಮತ್ತೇನು ಬೇಡ. ಭಾಳ ನೋವು ತಿಂದತ್ ನನ್ನ ಮಗಳು. ಆರಾಮಾಗಿರಲಿ ಅಷ್ಟೇ, ಮತ್ತೇನಿಲ್ಲ ನೋಡು. ಆಕೆ ಒಬ್ಬಕ್ಕೆ ಆರಾಮಿದ್ಲಂದ್ರೆ ನಮಗೆಲ್ಲ ಗೆದ್ದಂಗೆ ನಾವು. ಪಾಪ ಎಷ್ಟು ನೋವು ತಿಂತ ನನ್ನ ಮಗಳು. ಈ ಅಪ್ಪನ ಮ್ಯಾಗ ಏನು ಸಿಟ್ಟಿಲ್ಲಲ್ವ? ಅಪ್ಪ, ನೀವು ಹಿಂಗೆಲ್ಲ ಮಾತಾಡಬೇಡ್ರಿ. ಆಗದು ಆಗೋತು. ಅದೆಲ್ಲ ಸಿಟ್ಟಿಟ್ಕೊಳಕತ್ತನಪ್ಪ. ನೀವೇನು ಬೇರೆ ಅನ್ನ. ನಂಗೆ ನಿಮ್ಮ ಮೇಲೆ ಯಾವ ಸಿಟ್ಟು ಇಲ್ಲ, ಯಾವ ಬೇಜಾರು ಇಲ್ಲ. ನೀವು ಹಂಗೆ ಏನು ತಿಳ್ಕೊಬೇಡ್ರಿ. ಅಕ್ಕ, ಖುಷಿಯಾಗಿರ್ಬೇಕು. ಏನ ನಿಂಗೊಂದು ವಿಚಾರ ಗೊತ್ತಾ? ಇನ್ಮೇಲೆ ಫೋನು ಫುಲ್ಲು ಬಿಸಿ ನಮ್ಮಕ್ಕ. ಸವಿತಾ, ಯಾರು ಬಂದರು? ಓ, ಅತ್ತಿಯರ. ಅಮ್ಮ, ಇವ್ರ ಅತ್ತಿ ಬಂದರು. ಹಾಂ, ಅವ ಹೆದರ್ಬೇಡ ಮಗಳೇ, ಈ ಕಡೆ ಬಾಯಿಲಿ. ಶಾಂತ, ಹೋಗ್ಲಿ, ಸುಮ್ಮನಿರಿ, ಏನು ಮಾತಾಡಕ್ಕೆ ಹೋಗ್ಬೇಡ. ಯಾಕೆ ಬೇಕು? ನೀವು ಬೇಕಾದ್ರೆ ಸುಮ್ಮನಿರಿ. ನಾ ಯಾಕ್ರಿ ಸುಮ್ಮನಿರಲಿ? ಸುಮ್ಮನೆ ಇರೋಗಿರೋ ಎಲ್ಲ ಸುಳ್ಳಿದೆ. ಸ್ವಲ್ಪ ಸುಮ್ಮನಿರ್ರಿ, ಮಾತಾಡ್ಬೇಕು, ಮಾತಾಡ್ತೇನೆ. ಹೆಂಗದೀವ ಸವಿತಾ? ಎದಕ್ಕೆ ಬಂದೇನಿ ಇಲ್ಲೇ? ಅಯ್ಯೋ ದೇವ್ರಿ,
ಈಕಿ ನೋಡಿದ್ರೆ ಇಷ್ಟು ಚಲೋ ರೆಡಿ ಹಾಕೊಂಡು ನಿಂತಾಳ, ಮನ್ಯಾಗ ಏನೋ ಖುಷಿಯಾಗಿರೋದು ನಡ್ದಂಗೈತಿ. ಏನಾಗಿರ್ಬೋದು? ಬ್ಯಾಗ್ನಾಗ ಏನು ತಂದೆ? ಏನು ತರಲಿ, ನಂದ ಬ್ಯಾಗ್ ಇದೆ ಅಷ್ಟೇ. ಅದ ಸಾಮಾನ್ಯ ಮನ್ಯಾನ ಏನಾದ್ರು ಇರ್ತಾವಲ್ಲ, ಆಧಾರ್ ಕಾರ್ಡು ಅದು ಇದು ಅಂತೇಳಿ ಬಸ್ಸಿಗೆ ಬನ್ನಿ, ಗಾಡಿ ತೊಗೊಂಬರ್ಲಿಲ್ಲ ಇವತ್ತು, ಇವ್ರು ಬಂದಿಲ್ಲಲ್ಲ, ಹಂಗಾಗಿ ಅವನೇ ಅವೇ ಆಧಾರ್ ಕಾರ್ಡು ಏನಾರ ಇರ್ತಾವಲ್ಲ ರೊಕ್ಕ ಅವೇ. ಎಲೆ ತೊಂಬ ಇಲ್ಲ, ಬ್ಯಾಗ್ ತೊಂಬ ಇಲ್ಲ, ನೋಡೋಣ ಅದ್ರಾಗ ಏನೇನದಾವ ಅಂತೇಳಿ. ಬ್ಯಾಗಾ? ಹಾಂ, ಅದನ್ನು ತೊಗೊಂಡು ಏನು ಮಾಡ್ತೀವಿ ಬಿಡ. ಅಲ್ಲ ಈಗೇನು ಇಷ್ಟು ಅಂತ ಯಾರಿಗಳ ಏನಾರ ಹೊರಗೆ ಹೋಗಿದ್ರೆ? ಅಲ್ಲ ಈ ಪರಿ ತಯಾರಾಕೊಂಡು ನಿಂತಾಳಲ್ಲಪ್ಪ ಈಕಿ. ನಾನು ಹಂಗಾರೆ ಏನು ಇವ್ರ ಮನೆ ಸೂತ್ಕದ ಚಾಯೆ ಇರ್ತತಿ, ಇವು ಎಲ್ಲ ಸತ್ತು ಹೆಣದ ಗತೆ ಇರ್ತಾವೆ ಅಂತ ನಾ ಮಾಡಿದ್ದೆ. ನೋಡಿದ್ರೆ ಇಷ್ಟು ಆರಾಮದಳಲ್ಲ, ಹೆಂಗಿದು? ಎಲ್ಲಿ ಹೋಗಿದ್ರು ಇವರು? ಇನ್ನು ಮೇಲೆ ನನ್ನ ಮನೆ ಕಡೆ ತಲೆ ಹಾಕಿ ಕೂಡ್ದು ನೀನು. ಏನ ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗೈತಿ, ಬೇರೆ ಮದುವೆ. ನಿನ್ನ ಕಳ್ಳಾಟ ಎಲ್ಲ ನಮಗೆ ಗೊತ್ತಾಗೈತಿ. ಇನ್ನು ಮೇಲೆ ನನ್ನ ಮನೆ ಕೂಡ ನೀನು ತಲೆ ಹಾಕಿ ಕೂಡ್ದು ಹೇಳಕತ್ತೇನು ಕೇಳು. ಏನ ಮತ್ತೆ ನಾನು ಓಣ್ಯಾಗ ನಿಂದಿರ್ಸಿ ಚಾಪಲ್ಲ ಹೊಡಿಬೇಕಾಕತಿ. ನನ್ನ ಮನೆ ಕಡೆ ತಲೆ ಹಾಕ್ಬೇಡ ನೀನು. ಮದುವೆ ಫಿಕ್ಸ್ ಆಗೈತೆ? ಏನು ವಿಚಾರ ಕೇಳಿ ಎಲ್ಲ ಕಡೆ ಸಂಕಟ ಬಿತ್ತ ನಿನಗೆ? ಇಲ್ಲಪ್ಪ, ನಂಗೆ ಯಾಕೆ ಸಂಕಟ ಬೀಳ್ತೈತೆ ಹೇಳ್ರಿ? ಸಂಕಟ ಏನು ಬಿದ್ದಿಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಆರಾಮಿಲ್ಲ ಅಂತಂದೇನೋ ಸುದ್ದಿ ಕೇಳಿದ್ದೆ. ಆರಾಮಿಲ್ದಂಗೆ ಮಾಡಿದ್ ನೀನೇ ಅಲ್ಲ, ಮನಿ ಹಾಳೆ ಮನಿ ಮುರುಕಿ ನೀನೇ ಅಲ್ಲ ಮಾಡಿದ್ದ. ತೋ ಇಲ್ಲಪ್ಪ, ನಾ ಯಾವತ್ತೂ ಹಂಗೆ ಕೆಟ್ಟದ್ದು ಬಯಸಿಲ್ಲ. ಬ್ಯಾಗ್ ಕೊಡೆ, ಬ್ಯಾಗ್ ಕೊಡೆ, ಹುಚ್ಚ ಹಡ್ಸು, ಬ್ಯಾಗ್ ಕೊಡ. ಅಯ್ಯೋ ಏನ್ರಿ ಶಾಂತವಾರ, ಯಾ ನಮ್ನಿ ಬಾಯಿಗೆ ಬಂದಂಗೆ ಮಾತಾಡತ್ತೀರಿ? ಮರ್ಯಾದೆ ಕೊಟ್ಟು ಮಾತಾಡ್ರಿ ಒಟ್ಟ. ಹಿಂಗೆಲ್ಲ ಮಾತಾಡಿದ್ರೆ ನಾನು ನಿಂದ್ರಂಗೆ ಇಲ್ಲಿ ಹೋಗ್ತೇನೆ ಬಿಡ್ರಿ. ಎಲ್ಲಿಗೆ ಹೋಗ್ತಿ? ಬ್ಯಾಗ್ ತಮ್ಮ ಇಲ್ಲಿ. ಏನು ಯು ದೇವ್ರಿ, ಮುಟ್ಟಾಕು ಹೆದ್ರಿಕ್ ಬರ್ತೈತಲ್ಲಪ್ಪ. ಏನಿವು ಬ್ಯಾಗ್ನಾಗ ಈ ಪರಿ ನಿಂಬೆ ಹಣ್ಣು ಗೊಂಬಿ ಗಂಟೆ ಇಟ್ಕೊಂಬಂದಾಳಲ್ಲ ಒಂದು. ಅದು ನನ್ನ ಮನೆಗೆ ಒಳ್ಳೇದಾಗ್ಲಿ ಅಂತ ಮಾಡಿಸ್ಕೊಂಡಿದ್ದು. ಅವ್ವಾ ಏನ್ ಬೊಗಳ್ತೀಯ? ಮನೆಗೆ ಒಳ್ಳೇದಾಗ್ಲಿ ಅಂತ ಮಾಡ್ತೀಯ ನೀನ? ಅವ್ವ ಬಿಡವ ಹೋಲಿ. ಏನ ಮನೆಗೆ ಬಂದಕ್ಕೆ ಹಿಂಗ ಮಾಡೋದು? ನನ್ನ ಮ್ಯಾಗ ಕೈ ಮಾಡ್ತೀಯ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೋಡ್ತೀರಾ? ಏನ್ ಎಲ್ಲಾರು ಮನೆಯವ್ರು ಸೇರಿ ಹಲ್ಲಿ ಮಾಡಕತ್ತೀರ ನನ್ನ ಮ್ಯಾಗ? ಹಲ್ಲೇನ ಜೋಂಡ್ಗ್ಯಾನ ಇಲ್ಲಿಯೇ? ಯಾಕೆ ನೀನು ಊರ್ ಬಿಡಾಡಿ ಹಲ್ಲೆ ಮಾಡಕತ್ತೀಯ? ಮನೆಯವ್ರು ಒಬ್ರ ಮುಟ್ಟೆ ನೀನು ಚಾಪಲ್ ಹೊಡಿಬೇಕ. ನಾನು ಮಾಟ ಮಾಡ್ಸಕ್ ಬಂದಿ ಮತ್ತೆ ನನ್ನ ಮಗಳ ದಿಂಬಿನ ಕಡೆ ನನ್ನ ಮನೆ ಕಾಂಪೌಂಡ್ ಒಳಗ ಎಲ್ಲಿ ಬೇಕಲ್ಲೇ ಮಾಟ ಮಾಡಿಸಿಟ್ಟು ನನ್ನ ಮನೆ ಅಲ್ಲೋಲ್ ಕಲ್ಲೋಲ್ ಮಾಡಿಟ್ಟಿ ನಿನ್ನ ಸಿದಿಗೆ ಕಟ್ಟಿ ಶೃಂಗಾರ ಮಾಡ್ಲಿ, ಊರ್ ಪಿಸರಿ ಊರ್ ಬಿಡಾಡಿ ನೀನು ಹೆಣಗಾಲ ಏರಿಸ್ಲಿ, ನೀನು ಸತ್ಯನಾಶ ಆಗಿ ಹೋಗ. ನನ್ನ ಮನೆ ಎಳಗಿ ತೆಗಿಯಾಕ ಬಂದೇನ, ನನ್ನ ಮನೆ ಅಳ್ಯಾಕ ಬಂದಿಯನ ನೀನು? ಏ ಹುಚ್ಚ ಬೆಂಡ್ಲಿ, ನಿನಗೆ ಹೇಳ್ತಾನೆ ಕೇಳ. ನೀನು ಏನು ಕೈ ಕಾಲು ಮ್ಯಾಗ ತಳಗ ಮಾಡಿಟ್ರು, ತಾರಾ ತಿಗಡಿ ಬಾಲ ಬಂಗಡಿ ಆಟ ಆಡಿದ್ರು ನನ್ನ ಮನೆಗೆ ಏನು ಮಾಡೋಕ್ಕಾಗಲ್ಲ. ದೇವ್ರ ಆಶೀರ್ವಾದ ನನ್ನ ಮನೆ ಮ್ಯಾಗ ಐತಿ. ನಿನ್ನಂತ ಊರು ಹೇಲ್ ತಿನ್ನೋ ನಾಯಿಗಳು ಬೇಕಾದಷ್ಟು ಬಂದು ಹೋದ್ರು ಏನು ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಬಿಡ. ನಿನ್ನ ಮಗ ಸತ್ತು ಗುಟ್ಟಕ್ಕೆ ಕುಂತ್ರು ಇನ್ನೂ ನಿನಗೆ ಬುದ್ಧಿ ಬರವಲ್ತಲ್ಲ. ನಿನಗೆ ಹೆಣ ಚಂದಾಗಲಿ. ಅಮ್ಮ ಬಿಡ್ರಿ, ಈ ಕಡೆ ಬರ್ರಿ. ನೀ ಸುಮ್ಮನೆ ಇರವ. ನೀನು ಬೀಳ್ಲಕ್ಕಿಗೆ ಇನ್ನನ್ನ ನಾ ಕೊಡ್ತಾ ಮಾನ್ಗೆಡಿ ಮರೇದ್ಗೆಡಿ ಮತ್ತೆ ನೋಡಾಕ್ ಬಂದಾಳ ಇಲ್ಲಿಗೆ. ಏನು ಸತ್ತಾಳ ಬದುಕ್ಯಾಳ ಅಂತ ನೋಡಕ್ ಬಂದಿಯೇನ? ಸತ್ತಾಳ ಬದುಕ್ಯಾಳ ಅಂತ ನೋಡಕ್ ಬಂದಿಯೇನೆ? ಮತ್ತು ನನ್ನ ಬಾಯಿಗೆ ಬರಬಾರ್ದಂತ ಹೊಲಸ್ ಶಬ್ದಗಳೆಲ್ಲ ಬಂದ್ಬಿಡ್ತಾವ ನಿನಗೆ. ಇಲ್ಲಡ ಹಿಂಗ ಮಾಡಿದಿ ನಿನ್ನ ಸೀರಿ ಬಿಚ್ಚಿ ಊರಾಗ ಓಡಿಸ್ತೇನೆ ನಿನ್ನ ಹಂಗ ಅಲ್ಲ. ನೀನು ಹೆಜ್ಜೆ ಊಟ ಬಡಿಲಿ. ನೀನು ಎಷ್ಟರ ಇದ್ದೀಯ ನೀನು? ಎಷ್ಟು ಅಗ್ಗದಕ್ಕಿದೆಯಾ ಊರ ಅಗ್ಗದ ರಂಡಿ? ಇಲ್ಲೋಡ ನಾನೇನು ಮಾಟ ಮಾಡಿ ಮಾಡಿಸಿಲ್ಲ, ಕುದ್ಲ ಬಿಡ ನೀ ಮೊದಲ. ಎದಕ್ಕೆ ಸುಳ್ಳು ಹೇಳ್ತೀರಿ? ನೀವೇ ಮಾಡಿಸಿದ್ದಂತ ನಮ್ಗೆಲ್ಲ ಗೊತ್ತೈತಿ. ನಿಮ್ಮ ಈ ಕೆಲ್ಸಕ್ಕೆ ಬರೋದ್ವೆಲ್ಲ ನಮ್ಗೆ ಏನು ಮಾಡಕ್ ಸಾಧ್ಯ ಇಲ್ಲ ಅಂತ ತಿಳ್ಕೊರಿ. ಮೊದಲು ಒಳ್ಳೆ ಹಾದ್ಯಾಗ ನಡೀರಿ. ಹಾಗೆ ದಾರಿ ತಪ್ಪಿದ ಮಗಳಿಗೆ ಏನ ನಡಿಯದ್ ನನ್ನ ಮನೆ ಕಡೆ ತೆರಿ ಹಾಕಿದಿ ನೋಡ್ತೀರಿ ನೀನು ಸತ್ಯನಾಶಾಗೆ ಹೋಗಿ. ನಿನ್ನ ಮಗಳ ಸಂಸಾರನು ಪೂರ ಸರ್ವನಾಶ ಆಗೋಕತಿ. ನನ್ನ ಮಗಳ ಸಂಸಾರ ಹಾಳು ಮಾಡಕ್ ಇಷ್ಟಪಟ್ಟೆಲ್ಲ ನೀನು? ಹಾಳು ಮಾಡಕ್ ಕೈ ಮಾಡಿ ಮಾಟ ಮಾಡಿ ಮಾಡಿಸಿಟ್ಟೆಲ್ಲ. ನಿನ್ನ ಮಗಳ ಸಂಸಾರ ಕಣ್ಣೀರ್ ಹಾಕೊಂತ ಒಬ್ಬ ತಾಯಿಯಾಗಿ ಹೇಳಕತ್ತೀನಿ. ಸತ್ಯನಾಶ ಆಗಿ ಹೋಗ್ಬೇಕದು. ಅದು ಏಳಿಗೆನೇ ಆಗಬಾರ್ದು, ಯಕ್ಕುಟ್ಟು ಹೋಗ್ಬೇಕದು, ಸರ್ವನಾಶ ಆಗ್ಬೇಕದು. ಏನ ನನ್ನ ಮಗಳನ್ನ ಅಳ್ಯಾಕ್ ನೋಡಿದೆಲ್ಲ ನೀನು? ತಪ್ಪು ನಿನ್ನ ಮಗಂದು ಇಟ್ಕೊಂಡು ನನ್ನ ಮಗಳಿಗೆ ತೊಂದರೆ ಕೊಡ್ತೀಯ ನೀನು? ಇಲ್ಲೋಡ ನನ್ನ ಮಗಳಿಗೆ ಹಂಗೆಲ್ಲ ಅನ್ಬೇಡ ನೀನು. ನಂದು ನಿಂದು ಸಿಟ್ಟು ಏನಾರ ಇರುವಲ್ತಕ್ಕ ನನ್ನ ಮಗಳಿಗೆ ಹಂಗೆಲ್ಲ ಅನ್ನಕೋಬೇಡ ನೀನು. ಚುರುಕ್ಕಂದು ಬಿಡ್ತಾನ ನಿನಗೆ. ನಿನ್ನ ಮಗಳಾದ್ರ ಅಷ್ಟೇ ಮಗಳ, ಇನ್ನಿದ್ದಾರದೆಲ್ಲ ಏನ ಹಾದಿ ಬಿದ್ದಾಗ ಆರಿಸ್ಕೊಂಬಂದೇನಂತ ತಿಳ್ಕೊಂಡಿಯಾ? 9 ತಿಂಗಳು ಹೊಟ್ಟೆಗೆ ಇಟ್ಕೊಂಡು ಇರ್ತಾನೆ ಹಡ್ಬಿಟ್ಟಿ. ಏನ ನನ್ನ ಮಗಳಿಗೆ ನೋವಾದ್ರೆ ನನಗೆ ತ್ರಾಸ ಆಗೋದಲ್ಲನ? ನಿನ್ನ ಮಗಳಿಗೆ ಅಂದು ಗುಟ್ಲೆ ಚುರುಕ್ಕಂದು ಬಿಡ್ತು ನಿನಗೆ. ಆಬಕ್ಕ ನಿನ್ನ ಮಗಳಿಗೆ ಈ ಗತಿ ಬರ್ಬೇಕು, ಅವಾಗ ಗೊತ್ತಾಕತಿ ಹೆತ್ತೋರ್ ಸಂಕಟ ಏನಂತೇಳಿ ನಿನಗೆ. ಏನ ಅದನ್ನ ನೋಡಿ ಕೊರಗಬೇಕು ನೀನು. ನಿನಗೆ ಆಗಬೇಕು. ನಿನಗೆ ನನ್ನ ಕಣ್ಣೀರಿನ ಶಾಪ ನಿನಗೆ ಸುಮ್ಮನೆ ಬಿಡಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡ್ಬಿಡ ನೀನು. ನನ್ನ ಮಗಳು ಎಷ್ಟು ನೋವು ಅನುಭವಿಸಿದ್ಲ, ಹಗಲು ರಾತ್ರಿ ಕಾದನಕ್ಕಿನ ಎಲ್ಲಿ ಜೀವ ಕಳ್ಕೊಂತಾಳ ಏನಕ್ಕಾಳ ಅಂತೇಳಿ ಅದನ್ನ ನೀನು ಅನುಭವಿಸ್ಲೇಬೇಕು. ನೋಡ್ತೀರ ನೀನು ಏನ ಇಷ್ಟಾದ್ರೂ ನೀನು ಹೊಡ್ತದ ಮೇಲೆ ಹೊಡ್ತಾ ಬಿದ್ದರೂ ನಿನಗಿನ ಬುದ್ಧಿ ಬಂದಿಲ್ಲ ನಿನಗೆ. ನಿನ್ನ ಜನ್ಮಕ್ಕಿಷ್ಟು ಹೋಗಿ ಹಾಕಿ ಹೊರಗೋಗು. ಮೊದಲು ಹೊರಗೋಗ ಬೀದಿ ನಾಯಿ, ಹೊರಗೋಗು.
ನೋಡ್ಕೊತೇನೆ ನಿಮ್ಮನ್ನ ಯಾರನ್ನೂ ಸುಮ್ಮಡದಲ್ಲ ಪೊಲೀಸ್ನವ್ರಿಗೆ ಹಿಡಿದು ಕೊಡ್ತೇನೆ ನಾನು ಹೊಡೆದಿರಲ್ಲ ನೀವು ಶಾಂತ ಒಳ್ಳೆ ಕೆಲಸ ಮಾಡಿದಿ. ಏನ ಮುಟ್ ನೋಡ್ಕೊಳಂಗ್ ಕೊಟ್ಟಿಬಿಡು. ನಾನು ಸಿಟ್ಟಿಟ್ಟಿದ್ದೆ ರೀ. ಬರ್ಲಿ ಸರಿತ್ನ್ಯಾಂಗಕ್ಕಿನ್ನ ಭೂತ ಬಿಡ್ಸುನ್ ಅಂತೇಳಿ ಆಕಿನ್ನಕಿನ್ ನಾಯಿ ಹಿಟ್ಟಿನ ಚೀಲ ಹರಿದಂಗೆ ಹರಿಬೇಕಂತ ನಾನು ಕಾಯ್ತಾನೆ ಇದ್ದೆ. ಒಳ್ಳೆ ಟೈಮಕ್ಕೆ ಬಂದ್ಲ. ಇವತ್ತು ಬಿಟ್ಟಿದ್ರೆ ಆಕಿನ್ನ ಮತ್ತೆ ಸಿಗ್ತಿದ್ದಿಲ್ಲ ಕೈಗೆ. ಚಲೋ ಆತ ಕಿನ್ನಕಿನ್ ಇವತ್ತು ಹರಿದಿದ್ದಕ್ಕಿನ್ ಚಲೋ ಆತ. ಹೆದರ್ಬೇಡ ಮಗಳ, ಏನೂ ಆಗಲ್ಲ. ಇಂಥವೆಲ್ಲ ಇವೆಲ್ಲ ಏನಾರ ಮಾಡಕ್ಕೆ ಸಾಧ್ಯನ? ಏನೂ ಆಗೋದಿಲ್ಲ, ತಲೆ ಕೆಡಿಸ್ಕೊಬೇಡ. ಅವ ಆಕೆ ಏನಾರ ಪೊಲೀಸ್ ಅಂತ ಕಂಪ್ಲೇಂಟ್ ಕೊಟ್ರೆ ಏನವ ಮಾಡೋದು? ಏನು ಮಾಡ್ತಾಳೆ? ಯಾವ ಪೊಲೀಸ್ ಬರವ? ನಾ ಮಾತಾಡ್ತೇನೆ ಮಗಳೇ, ನೀ ತಲೆ ಕೆಡಿಸ್ಕೊಬೇಡ. ಇವು ಎಲ್ಲ ಕಸಬರಿಗೆ ಲೆಕ್ಕ, ಇವು ಎಲ್ಲ ಏನಾರ ಮಾಡಕ್ಕೆ ಸಾಧ್ಯನ? ತಲೆನೇ ಕೆಡಿಸ್ಕೊಳಕೋಬೇಡ, ನೀ ಸುಮ್ಮನಿರು ನೀನು. ನಾನು ಅನ್ಕೊಂಡಿದ್ದೇನೂ ಆಗಲಿಲ್ಲ. ಅವ್ರ ಮನ್ಯಾಗ ಇಷ್ಟೊತ್ತಿಗೆ ಸತ್ತು ಸುಡ್ಗಾಡ್ಸಿ ಇರಬೇಕಿತ್ತು. ನನಗೆ ಎಷ್ಟು ಅವಮಾನ ಮಾಡಿಬಿಟ್ಲಕ್ಕಿ. ನನ್ನ ಕಪಾಳಕ್ಕೆ ಹೊಡೆದು ಬಿಟ್ಲಲ್ಲ, ನನಗೆ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಲಲ್ಲ ಆಕಿ. ನನಗೆ ಎಷ್ಟು ಅವಮಾನ ಆಯ್ತು. ಇಲ್ಲಪ್ಪ, ಈ ಅವಮಾನ ನನ್ನಿಂದ ಸಹಿಸ್ಕೊಳಕ್ಕಾಗವಲ್ತು. ಅಲ್ಲ ಹಂಗಾರ ನಾನು ಮಾಡಿಸಿದ್ರಿಂದ ಆಕಿಗೆ ಏನು, ಅವ್ರ ಮನೆಗೆ ಏನೂ ಎಫೆಕ್ಟ್ ಆಗಿಲ್ಲ? ಹಂಗಾರ ಇದ್ರಾಗ ಏನು ಶಕ್ತಿನೇ ಇಲ್ಲನ? ಇದನ್ನ ಕಾಲಾಗ ತುಳಿತೇನೆ. ಇದ್ರಾಗ ಏನು ಶಕ್ತಿನೇ ಇಲ್ಲ ಅಂದಮೇಲೆ ಇದೆದಕ್ಕೆ ಬೇಕಿದು? ಹಾಳಾದ ತಗ. ಸುಮ್ಮನೆ ಇದಕ್ಕೆ ದುಡ್ಡು ಕೊಟ್ಟು ಪೂಜೆ ಮಾಡಿಸಿದ್ನಲ್ಲ ನಾನು. ನಮ್ಮಂಥ ದುಷ್ಟ ಶಕ್ತಿಗಳಿಗೆ ಅವಮಾನ ಮಾಡಿಬಿಟ್ಟೆ, ಅವಮಾನ ಮಾಡಿದಿ. ಇದಕ್ಕೆ ಅನುಭವಿಸ್ತಿ, ನೀನು ಸರಿಯಾಗಿ ಅನುಭವಿಸ್ತಿ. ನಮ್ಮ ಗುರುಗಳಿಗೆ ಈ ವಿಷಯ ಗೊತ್ತಾಗಬೇಕು. ಗೊತ್ತು ಮಾಡ್ತೀವಿ ಅಂದರೆ ನಮಗಾಗಿರೋ ಅವಮಾನಕ್ಕೆ ನೀನು ತಕ್ಕ ಪ್ರತಿಫಲ ಅನುಭವಿಸ್ತಿ. ಗುರುಗಳೇ, ನಮಗ ಅವಮಾನ ಆಯ್ತು. ನಾವೀ ಹೆಂಗಸಿನ್ ಬಿಡಲ್ಲ. ಹಾಳಾದ ಇದನ್ನ ಒಯ್ದು ಹೊರಗೆ ಚೆಲ್ತೇನೆ. ಎಷ್ಟು ರೊಕ್ಕ ಹಾಕಿ ಮಾಡಿಸಿದ್ದೆ ಪೂಜೆಗಳನ್ನ, ಯಾವುದೂ ಉಪಯೋಗ ಆಗಲಿಲ್ಲ. ಹೊಚ್ಚಲ ದಾಟ ತಕ್ಕ ಚೆಲ್ಲಿದೆ ನೋಡು. ಆದರೂ ಸಮಾಧಾನ ಆಗ್ತಾ ಇಲ್ಲ ನನಗೆ. ಛೇ, ಹಾಳಾದವರೆಲ್ಲ ಖುಷಿಯಾಗದಾರಲ್ಲ, ತಡ್ಕೊಳಕ್ಕಾಗವಲ್ತಲ್ಲಪ್ಪ ನನಗೆ.